ಸ್ನೇಹಿತರೆ ನಮಸ್ಕಾರ. ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮನೋಜ್ ಆಜಾದ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳಾಗಿ ಕೆಲಸ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತರ ಕುರಿತು ನಾಗರಿಕ ಮತ್ತು ಕವಲ ಸಮಿತಿ ಸಮೀಕ್ಷೆ ನಡೆಸಿದೆ. ಆ ಸಮೀಕ್ಷೆಯಲ್ಲಿ ಬಂದಿರುವ ವರದಿ ಪ್ರಕಾರ ಚುನಾವಣಾ ಆಡಳಿತದ ತರಬೇತಿ ವ್ಯವಸ್ಥೆ ಬಗ್ಗೆ ಹಲವು ಗಂಭೀರ ಪ್ರಶ್ನೆಗಳನ್ನು ಕೂಡ ಎತ್ತಿ ತೋರಿಸ್ತಾ ಇದೆ. ತುಮಕೂರು, ಉಡುಪಿ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ರಾಯಚೂರು, ಕಲಬುರಗಿ, ಚಿತ್ರದುರ್ಗ, ಚಿಂತಾಮಣಿ, ಕೋಲಾರ, ಬಳ್ಳಾರಿ ಸೇರಿದಂತೆ ರಾಜ್ಯಾದ್ಯಂತ ವಿವಿಧ ಮತಕ್ಷೇತ್ರಗಳ 202 BLO ಅಂಗನವಾಡಿ ಕಾರ್ಯಕರ್ತರು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ಸಮೀಕ್ಷೆಯಲ್ಲಿ ಬಂದಿರುವ ಅಂಕಿಅಂಶಗಳು ಕೇವಲ ತರಬೇತಿಯ ಕೊರತೆ ಮಾತ್ರವಲ್ಲದೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅತ್ಯಂತ ಮಹತ್ವದ್ದಾಗಿರುವ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಕುರಿತು 100% BLOಗಳಿಗೆ ಯಾವುದೇ ಮಾಹಿತಿ ಇಲ್ಲ. ಚುನಾವಣಾ ಆಯೋಗದಿಂದ BLOಗಳಿಗೆ ಎನ್ಯುಮರೇಷನ್ ಫಾರಂ ಭರ್ತಿ ಮಾಡುವುದಷ್ಟೇ ತರಬೇತಿ ನೀಡಿದ್ದಾರೆ. ಆದರೆ ನಂತರ ಬರುವ ಮುಖ್ಯ ಕಲಮುಗಳಾದ ರಿವೆರಿಫೈಡ್ ಎನ್ಯುಮರೇಷನ್ ಫಾರಂ, ಅನ್ಮ್ಯಾಪ್ಡ್ ಎಲೆಕ್ಟರ್, 85+, ಪ್ರಾಬಬಲಿ ASD ಫಾರ್ ರಿವೆರಿಫಿಕೇಶನ್, view logical discrepancies, duplicate elector verification, similar photo elector verification ಎಂಬ ತಾಂತ್ರಿಕ ಹಂತಗಳ ಬಗ್ಗೆ ಹಲವರಿಗೆ ಮಾಹಿತಿಯೇ ಇಲ್ಲ. ತಾಂತ್ರಿಕ ಅಂಶಗಳ ಕುರಿತು ಸಮರ್ಪಕ ತರಬೇತಿಯೂ ನೀಡಿಲ್ಲ ಎನ್ನುವುದು ಈ ಸಮೀಕ್ಷೆಯಲ್ಲಿ ವರದಿಯಾಗಿದೆ. ಎಸ್ಐಆರ್ ಆರಂಭಕ್ಕೂ ಮುನ್ನ 156 ಮಂದಿ ಅಂದರೆ 76.5% ಮಾತ್ರ ಚುನಾವಣಾ ಆಯೋಗದಿಂದ ತರಬೇತಿ ಪಡೆದಿದ್ದಾರೆ. ಉಳಿದ 48 ಅಂದರೆ 23.5% BLOಗಳಿಗೆ ತರಬೇತಿ ಪಡೆಯದ ಎಸ್ಐಆರ್ ಕೆಲಸಕ್ಕೆ ನಿಯೋಜಿಸಲಾಗಿದೆ. ಪ್ರತಿ 4ರಲ್ಲಿ ಒಬ್ಬರಿಗೆ ತರಬೇತಿ ಇಲ್ಲ ಎನ್ನುವುದು ಈ ಸಮೀಕ್ಷೆಯಿಂದ ತಿಳಿದು ಬರುತ್ತದೆ. ಅಷ್ಟು ಮಾತ್ರವಲ್ಲದೆ 38% ಮಂದಿಗೆ 1 ದಿನಕ್ಕಿಂತ ಕಡಿಮೆ ಅಂದರೆ 1 ಗಂಟೆ, 2 ಗಂಟೆ, 3 ಗಂಟೆಗಳ ಕಾಲ ತರಬೇತಿ ನೀಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮತದಾರರ ಮಾಹಿತಿ ಪರಿಶೀಲನೆ, ಡಿಜಿಟಲ್ ಅಪ್ಲಿಕೇಶನ್ ಬಳಕೆ ಮತ್ತು ವಿವಿಧ ವರ್ಗದ ಪ್ರಕರಣಗಳನ್ನು ನಿರ್ವಹಿಸುವ ಮುಖ್ಯ ಜವಾಬ್ದಾರಿಗಳಿವೆ. ಇಂತಹ ಪ್ರಕ್ರಿಯೆಗೆ ಕೆಲವೇ ಗಂಟೆಗಳ ತರಬೇತಿ ಸಾಕಾಗುತ್ತದೆಯೇ ಎಂದು ನಾಗರಿಕ ಮತಕಾವಲಿ ಸಮಿತಿ ಸೇರಿದಂತೆ ಹಲವು ಸಂಘಟನೆ ಮುಖಂಡರುಗಳು ಚುನಾವಣಾ ಆಯೋಗದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಎಸ್ಐಆರ್ನಲ್ಲಿ ತೊಡಗಿಸಿಕೊಂಡಿರುವ BLOಗಳ ವಿದ್ಯಾರ್ಹತೆ ಗಮನಿಸಿದಾಗ ಸಮೀಕ್ಷೆಯಲ್ಲಿ ಭಾಗವಹಿಸಿದ 202 ಜನರ ಪೈಕಿ SSLC ಓದಿದವರು 91 ಜನ ಅಂದರೆ 44.6% SSLC ಮಾಡಿದ್ದಾರೆ. PUC ಮಾಡಿದವರ ಸಂಖ್ಯೆ 64, ಪದವಿ ಮಾಡಿದವರ ಸಂಖ್ಯೆ 51ರಷ್ಟಿದ್ದಾರೆ. ಅಂದರೆ ಒಟ್ಟು 75% BLOಗಳ ಶೈಕ್ಷಣಿಕ ಅರ್ಹತೆ PUC ಅಥವಾ ಅದಕ್ಕಿಂತ ಕಡಿಮೆ ಮಟ್ಟದಲ್ಲಿದೆ. ಇದು ಅಂಗನವಾಡಿ ಕಾರ್ಯಕರ್ತರ ಸಾಮರ್ಥ್ಯವನ್ನು ಪ್ರಶ್ನಿಸುವ ಅಂಶವಲ್ಲ, ಆದರೆ ಪ್ರಕ್ರಿಯೆಯಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅತ್ಯಂತ ಪ್ರಮುಖ ಹಂತ. ಮತದಾರರ ಪಟ್ಟಿಯಲ್ಲಿನ ಮಾಹಿತಿ ಮತ್ತು ಸಂಗ್ರಹಿಸಿದ ಮಾಹಿತಿಯ ನಡುವೆ ಕಂಡುಬರುವ ವ್ಯತ್ಯಾಸಗಳನ್ನು ಗುರುತಿಸುವುದು, ಅವುಗಳನ್ನು ಹೇಗೆ ದಾಖಲಿಸಬೇಕು, ಯಾವ ಸಂದರ್ಭದಲ್ಲಿ ಯಾವ ಕ್ರಮವನ್ನು ಅನುಸರಿಸಬೇಕು ಎಂಬ ಅರಿವು ಇಲ್ಲದೆ ಪ್ರಕ್ರಿಯೆಯನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಕಷ್ಟವಾಗುತ್ತದೆ. ಅಷ್ಟೇ ಅಲ್ಲದೆ ಪ್ರಕ್ರಿಯೆಯಲ್ಲಿ ಮತದಾರರ ದಾಖಲೆಗಳ ಪರಿಶೀಲನೆ, ನಿಯಮಗಳನ್ನು ಅರ್ಥೈಸಿಕೊಳ್ಳುವುದು, ಡಿಜಿಟಲ್ ಅಪ್ಲಿಕೇಶನ್ ಬಳಕೆ, ಸಂಕೀರ್ಣ ಪ್ರಕರಣಗಳನ್ನು ನಿರ್ವಹಿಸುವುದು ಕಷ್ಟ ಸಾಧ್ಯ. ಸಮೀಕ್ಷೆಯ ಪ್ರಕಾರ ಎಸ್ಐಆರ್ ತರಬೇತಿ ಪಡೆದ ನಂತರವೂ ಬಹುತೇಕ ಸಿಬ್ಬಂದಿಗೆ ಪ್ರಕ್ರಿಯೆಯ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಬಂದಿಲ್ಲ ಎಂಬ ದತ್ತಾಂಶ ಆತಂಕಕಾರಿಯಾಗಿದೆ. ಕೇವಲ 71 ಮಂದಿ ಮಾತ್ರ ತರಬೇತಿ ಸಂಪೂರ್ಣವಾಗಿ ಅರ್ಥವಾಗಿದೆ ಎಂದು ತಿಳಿಸಿದ್ದಾರೆ. 115 ಮಂದಿ ಅರ್ಧಂಬರ್ಧ ಅರ್ಥ ಆಯಿತು ಎಂದು ತಿಳಿಸಿದ್ದಾರೆ. ಇನ್ನು 16 ಮಂದಿ ನಮಗೆ ಸಂಪೂರ್ಣವಾಗಿ ತರಬೇತಿಯ ಅರ್ಥವಾಗಿಲ್ಲ ಎಂದು ಹೇಳಿದ್ದಾರೆ. ಅಂದರೆ 131 ಮಂದಿ BLOಗಳಿಗೆ ಎಸ್ಐಆರ್ ಪ್ರಕ್ರಿಯೆ ಸಂಪೂರ್ಣವಾಗಿ ಅರ್ಥವಾಗಿಲ್ಲ ಎನ್ನುವುದು ಸೂಚಿಸುತ್ತದೆ. ಎಸ್ಐಆರ್ ತರಬೇತಿ ನೀಡಲಾಗಿದೆ ಎನ್ನುವುದಕ್ಕಿಂತ ಅದು ಕಾರ್ಯನಿರ್ವಹಣೆಗೆ ಅಗತ್ಯವಾದಷ್ಟು ಪರಿಣಾಮಕಾರಿಯಾಗಿದೆ ಎಂಬುದು ಮುಖ್ಯ ಪ್ರಶ್ನೆ. ಸಮೀಕ್ಷೆಯ ಪ್ರಕಾರ 1/3 ಮಂದಿಗೆ ಮಾತ್ರ ತರಬೇತಿ ಸಂಪೂರ್ಣವಾಗಿ ಅರ್ಥವಾಗಿದ್ದು, ಉಳಿದ 64.8% BLOಗಳಿಗೆ ಪ್ರಕ್ರಿಯೆಯ ಬಗ್ಗೆ ಸ್ಪಷ್ಟತೆಯೇ ಇಲ್ಲ. ಇದನ್ನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತರಬೇತಿಯ ಕೊರತೆಯೊಂದಿಗೆ ಹೋಲಿಸಿದರೆ ಎನ್ಯುಮರೇಷನ್ ಫಾರಂ ಭರ್ತಿಯ ತರಬೇತಿ ಸಿಕ್ಕಿದ್ದರೂ ಸಂಕೀರ್ಣ ಪರಿಶೀಲನಾ ಹಂತಗಳ ಬಗ್ಗೆ ಅರಿವು ಕಡಿಮೆ ಇದೆ. ಇದು ಕೇವಲ ತರಬೇತಿಯ ಅವಧಿಯ ಕೊರತೆಯಲ್ಲ, ತರಬೇತಿಯ ವಿಷಯದ ವಸ್ತುವಿನಲ್ಲಿಯೇ ಗಂಭೀರ ಕೊರತೆ ಇದ್ದಿದ್ದನ್ನು ಸೂಚಿಸುತ್ತದೆ. ಸ್ನೇಹಿತರೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎಂದರೆ ಮತದಾರರ ದಾಖಲೆಯಲ್ಲಿರುವ ಮಾಹಿತಿಯಲ್ಲಿ ಕಂಡುಬರುವ ವ್ಯತ್ಯಾಸಗಳನ್ನು ಗುರುತಿಸುವ ವ್ಯವಸ್ಥೆ. ಇಂತಹ ಪ್ರಕರಣಗಳಲ್ಲಿ ಯಾವ ಕ್ರಮ ಅನುಸರಿಸಬೇಕು, ಯಾವ ದಾಖಲೆಗಳನ್ನು ಪರಿಶೀಲಿಸಬೇಕು, ಯಾವ ಮಾಹಿತಿಯನ್ನು ಹೇಗೆ ನಿರ್ವಹಿಸಬೇಕು ಎಂಬುದು BLOಗಳಿಗೆ ಸ್ಪಷ್ಟವಾಗಿರಬೇಕು. ಇಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗ ನೀಡಿರುವ ತರಬೇತಿಯು ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿದೆ ಅಥವಾ ತರಬೇತಿಯಲ್ಲಿ ಭಾಗವಹಿಸಿದ್ದರೂ ಅರ್ಧಂಬರ್ಧ ಅರ್ಥವಾಗಿದೆ. ಇಂತಹ BLOಗಳು ಎನ್ಯುಮರೇಷನ್ ಫಾರಂ ತಗೊಂಡು ಜನರ ಬಳಿ ಹೋದಾಗ ಇವರು ಯಾವ ರೀತಿಯ ಒಂದು ಮ್ಯಾಪಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ?
ಚುನಾವಣಾ ಆಯೋಗ ಯಾವ ರೀತಿಯಲ್ಲಿ ಮತದಾರರಿಗೆ ನೆರವಾಗಿ ನಿಂತುಕೊಳ್ಳುತ್ತದೆ ಎಂದು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.